ಮಿತ್ರರೇ ನಮಸ್ಕಾರ. ಮಿತ್ರರೇ, ನಿಮಗೆಲ್ಲ ಗೊತ್ತಿರುವ ಹಾಗೆ ಲೋಕಸಭಾ ಅಧಿವೇಶನ ನಡೀತಾ ಇದೆ. ಈಗಾಗಲೇ 9 ದಿನದ ಅಧಿವೇಶನ ಮುಕ್ತಾಯಗೊಂಡಿದೆ. ಅಂದ್ರೆ ಬಹುತೇಕ ಅರ್ಧ ಭಾಗ ಮುಕ್ತಾಯವಾದಂತಾಗಿದೆ. ಆದರೆ ಈ 9 ದಿನದ ಅಧಿವೇಶನದಲ್ಲಿ ಲೋಕಸಭೆಯಲ್ಲಿ ಚರ್ಚೆಯಾಗಿದ್ದು ಕೇವಲ 54 ನಿಮಿಷ ಮಾತ್ರ. ಇನ್ನು ರಾಜ್ಯಸಭೆ ಕಥೆಯೇನು ವಿಭಿನ್ನವಾಗಿಲ್ಲ. ರಾಜ್ಯಸಭೆಯಲ್ಲಿ ಕೇವಲ 75 ನಿಮಿಷಗಳ ಕಾಲ ಚರ್ಚೆಯಾಗಿದೆ. ಮಿತ್ರರೇ, ಭಾರತ ಎಷ್ಟು ದೊಡ್ಡ ದೇಶ ಅಂತ ಯೋಚನೆ ಮಾಡಿ. ಭಾರತದಲ್ಲಿ ಎಷ್ಟು ಸಮಸ್ಯೆ ಇದೆ ಅಂತ ಯೋಚನೆ ಮಾಡಿ. ಒಂದೆರಡು ಸಮಸ್ಯೆನಾ? ಒಂದೊಂದು ರಾಜ್ಯದಲ್ಲಿ ಒಂದೊಂದು ಸಮಸ್ಯೆಗಳಿದಾವೆ. ಇದರ ಬಗ್ಗೆ ಎಲ್ಲ ಲೋಕಸಭೆಯಲ್ಲಿ ಚರ್ಚೆ ಆಗಬೇಕು. ಸಂಸದರುಗಳು ಸರ್ಕಾರದ ಗಮನಕ್ಕೆ ತರುವಂತಹ ಪ್ರಯತ್ನ ಮಾಡಬೇಕು. ಆದ್ರೆ ಲೋಕಸಭೆಯಲ್ಲಿ ಇದು ಯಾವುದೂ ಆಗ್ತಾ ಇಲ್ಲ. ಒಂದೇ ಒಂದು ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇಲ್ಲ. ಹಾಗಾದ್ರೆ ಲೋಕಸಭೆಯಲ್ಲಿ ಯಾಕೋಸ್ಕರವಾಗಿ ಹೀಗಾಗ್ತಾ ಇದೆ? ಯಾಕೆ ಅಧಿವೇಶನ ಸುಸೂತ್ರವಾಗಿ ನಡೀತಿಲ್ಲ ಅಂತಂದ್ರೆ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರ ಕಾರಣದಿಂದಾಗಿ. ರಾಹುಲ್ ಗಾಂಧಿ ವಿಪಕ್ಷ ನಾಯಕ. ಅವರಿಗೆ ಅದಾನಿ ವಿಚಾರವಾಗಿ ಚರ್ಚೆ ಮಾಡಬೇಕು, ಅದಾನಿಯನ್ನ ಸಿಕ್ಕಾಕ್ಸ್ಬೇಕು, ಅದಾನಿ ಮೂಲಕವಾಗಿ ನರೇಂದ್ರ ಮೋದಿಗೆ ಒಂದು ಬಲೆ ಬೀಸಬೇಕು ಅಂತ ಅವರು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೊಂದು ರೀತಿಯಲ್ಲಿ ಈಗಾಗಲೇ ವಿಫಲವಾದಂತಹ ಬಾಣವನ್ನ ಪದೇ 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 ಬಿಡುವಂತಹ ಪ್ರಯತ್ನ. ಈ ದೀಪಾವಳಿಯಲ್ಲಿ ಪಟಾಕಿ ಹೊಟ್ಟಿಸಿರ್ತೀವಿ, ಕೆಲವೊಂದು ಪಟಾಕಿಗಳು ಸಿಡಿಯೋದಿಲ್ಲ, ಅದರ ಮದ್ದು ಹೋಗಿರುತ್ತೆ, ಮತ್ತೆ ಮತ್ತೆ ಬೆಂಕಿ ಇಟ್ಟು ಅಂಟಿಸುವಂತಹ ಪ್ರಯತ್ನ ಮಾಡ್ತೀವಲ್ಲ, ಅದೇ ರೀತಿಯಾಗಿ ರಾಹುಲ್ ಗಾಂಧಿ ಕೂಡ ಈ ಅದಾನಿ ವಿಚಾರದಲ್ಲಿ ಮತ್ತೆ ಮತ್ತೆ ಬೆಂಕಿ ಹಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಯಾಕೋ ಸಿಡಿತಾ ಇಲ್ಲ. ರಾಹುಲ್ ಗಾಂಧಿ ಅವರ ಈ ಮೊಂಡುತನ INDIA ಕೂಟವನ್ನೇ ಛಿದ್ರ ಮಾಡುವ ಹಂತಕ್ಕೆ ತಂದು ತಲುಪಿಸಿದೆ. ನಿಮಗೆ ಇದನ್ನು ಕೇಳಿದ್ರೆ ಆಶ್ಚರ್ಯ ಆಗಬಹುದು. ಹೌದು ಮಿತ್ರರೇ, INDIA ಕೂಟದಲ್ಲಿ ಅನೇಕ ಪಕ್ಷಗಳಿದ್ದಾವೆ. ಆದ್ರೆ ಪ್ರಮುಖವಾಗಿರುವಂತಹ ಪಕ್ಷಗಳು ಯಾವುದು? ಒಂದು ಕಾಂಗ್ರೆಸ್, ಯಾಕೆಂದ್ರೆ 99 ಸೀಟನ್ನು ಗೆದ್ದಿದ್ದಾರೆ. ಎರಡನೆಯದಾಗಿ ಸಮಾಜವಾದಿ ಪಕ್ಷ 37 ಸೀಟನ್ನು ಗೆದ್ದಿದ್ದಾರೆ. ಈ ದೇಶದಲ್ಲಿ ಮೂರನೇ ಅತಿ ದೊಡ್ಡ ಪಕ್ಷ ಸಮಾಜವಾದಿ ಪಕ್ಷ. ನಾಲ್ಕನೆಯದಾಗಿ TMCಯ ಮಮತಾ ಬ್ಯಾನರ್ಜಿ, ಅವರು ಕೂಡ 29 ಕ್ಷೇತ್ರವನ್ನು ಗೆದ್ದಿದ್ದಾರೆ. ಈ ಮೂರು ರಾಜಕೀಯ ಪಕ್ಷಗಳು ವಿಪಕ್ಷ ಸ್ಥಾನದಲ್ಲಿ ಕೂರುವಂತಹ ಅತ್ಯಂತ ಪ್ರಮುಖ ಪಕ್ಷಗಳು. INDIA ಕೂಟದ ಸ್ಟ್ರೆಂತೇ ಈ ಮೂರು ಪಕ್ಷಗಳು. ಈಗ ಮಿತ್ರರೇ, ಈ ಮೂರೂ ಪಕ್ಷಗಳು ಕೂಡ ವಿಭಿನ್ನ ದಾರಿಯನ್ನು ಹಿಡಿದಿದ್ದಾವೆ. TMC ಏನ್ ಹೇಳ್ತಾ ಇದೆ? INDIA ಕೂಟದ ನೇತೃತ್ವವೇ ಸರಿ ಇಲ್ಲ, ನಮ್ಮ ಮಮತಾ ಬ್ಯಾನರ್ಜಿ ಅವರಿಗೆ ನೇತೃತ್ವ ಸಿಕ್ಕಿದ್ದೆ ಆದ್ರೆ ಅವರು ಮುನ್ನಡೆಸ್ತಾರೆ, ಅಲ್ಲಿವರೆಗೂ ಇದೇನು ಸುಸೂತ್ರವಾಗಿ ನಡೆಯೋದಿಲ್ಲ ಅಂತ TMC ಹೇಳ್ತಾ ಇದೆ. ಸಮಾಜವಾದಿ ಪಕ್ಷ ಹೇಳ್ತಾ ಇದೆ, ಅದು ಯಾವುದ್ರಿ, ಅದು ಅದಾನಿನ ಹಿಡ್ಕೊಂಡು ನಾವು ಉತ್ತರ ಪ್ರದೇಶ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯನೇನ್ರಿ? ನಮ್ಮದೇ ಆದಂತಹ ಅನೇಕ ಸಮಸ್ಯೆಗಳಿದ್ದಾವೆ, ನಾವು ಅದಾನಿಗೆ ಬೆಂಬಲ ಇಲ್ಲ ಅಂತ. ಈ ನಡುವೆ ಲೋಕಸಭೆಯಲ್ಲಿ ಒಂದಷ್ಟು ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಈಗ ನಿಮಗೆ ತಿಳಿಸ್ಕೊಡ್ತೀನಿ. ಮಿತ್ರರೇ, ಸಂಸತ್ ಅಧಿವೇಶನ ತುಂಬಾ ವಿಫಲವಾಯಿತು ಅಂತಂದ್ರೆ ಅಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿಯೂ ಇರುತ್ತೆ, ವಿಪಕ್ಷದ ಜವಾಬ್ದಾರಿಯೂ ಕೂಡ ಇರುತ್ತೆ. ಸುಗಮ ಕಲಾಪವನ್ನು ನಡೆಸೋದಕ್ಕೆ ಇಬ್ಬರೂ ಸಹಕಾರ ಕೊಡಬೇಕು. ಯಾಕೆ ಕೇಳಿದ್ರೆ ಈ ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನ ಅಲ್ಲಿ ವೇಸ್ಟ್ ಮಾಡಲಾಗ್ತಾ ಇರುತ್ತೆ. ನೀವು ಒಂದು ದಿನದ ಅಧಿವೇಶನವನ್ನು ಹಾಳು ಮಾಡಿದ್ರಿ ಅಂತಂದ್ರೆ 15 ಕೋಟಿ ರೂಪಾಯಿ ಲಾಸ್ ಆಗುತ್ತೆ. ಒಟ್ಟಾರೆಯಾಗಿ ಈ ಬಾರಿಯ ಲೋಕಸಭಾ ಅಧಿವೇಶನಕ್ಕೆ 300 ಕೋಟಿಯನ್ನ ವೆಚ್ಚ ಮಾಡಲಾಗ್ತಾ ಇದೆ, ಚಳಿಗಾಲದ ಅಧಿವೇಶನಕ್ಕೋಸ್ಕರವಾಗಿ. ಮಿತ್ರರೇ, 300 ಕೋಟಿ ರೂಪಾಯಿ ಇದೇನು ನರೇಂದ್ರ ಮೋದಿ ಅವರ ಅಕೌಂಟ್ ಇಂದ ಹೋಗುತ್ತಾ ಅಥವಾ ಮಮತಾ ಬ್ಯಾನರ್ಜಿ ಅಕೌಂಟ್ ನಿಂದ ಹೋಗುತ್ತಾ ಇಲ್ಲ ರಾಹುಲ್ ಗಾಂಧಿ ಕೊಡ್ತಾರಾ? ಏನಿಲ್ಲ, ಈ ದೇಶದ ಬೊಕ್ಕಸದಿಂದ ಹೋಗುವಂತ ಹಣ ಇದು. ಈಗಾಗಲೇ 9 ದಿನದ ಅಧಿವೇಶನ ಕಂಪ್ಲೀಟ್ ಆಗಿ ಹಾಳಾಗಿ ಹೋಗ್ಬಿಟ್ಟಿದೆ. ನಾನು ಆಗ್ಲೇ ಹೇಳಿದೆ, ಲೋಕಸಭೆಯಲ್ಲಿ 54 ನಿಮಿಷ ಚರ್ಚೆ ಆಗಿದೆ, ರಾಜ್ಯಸಭೆಯಲ್ಲಿ 75 ನಿಮಿಷ ಚರ್ಚೆ ಆಗಿದೆ. ಅಂದ್ರೆ ಈ 9 ದಿನದ ಅಧಿವೇಶನಕ್ಕಾಗಿ 135 ಕೋಟಿಯನ್ನ ಖರ್ಚು ಮಾಡಲಾಗಿದೆ. ಆ 135 ಕೋಟಿಯೂ ಕೂಡ ನೀರಿನಲ್ಲಿ ಹೋಮ ಆಗಿದೆ. ನಿಮಗೆ ನೆನಪಿರಲಿ, 1 ನಿಮಿಷ ಲೋಕಸಭೆಯ ಅಧಿವೇಶನ ವ್ಯರ್ಥ ಆಯ್ತು ಅಂತಂದ್ರೆ ಈ ದೇಶದ ಜನರಿಗೆ 2.5 ಲಕ್ಷ ರೂಪಾಯಿ ಲಾಸ್ ಆಗುತ್ತೆ. ಹಾಗೆ 1 ಗಂಟೆಗೆ 1.5 ಕೋಟಿಯಷ್ಟು ನಷ್ಟ ಆಗುತ್ತೆ. ಅಂದ್ರೆ ಅಷ್ಟು ವೆಚ್ಚ ಮಾಡ್ತಾ ಇರ್ತಾರೆ. ಒಂದು ದಿನಕ್ಕೆ 15 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತೆ. ಇಷ್ಟೊಂದು ಪ್ರೀಶಿಯಸ್ ಆದಂತಹ ಲೋಕಸಭಾ ಅಧಿವೇಶನವನ್ನ ಕೇವಲ ರಾಹುಲ್ ಗಾಂಧಿ ತನ್ನ ಅದಾನಿ ವಿಚಾರಕ್ಕೋಸ್ಕರವಾಗಿ ಬಲಿ ಕೊಡ್ತಾ ಇದ್ದಾರೆ. ನಿಮ್ಗೆ ಅನಿಸಬಹುದು, ಅದಾನಿ ವಿಚಾರವನ್ನ ಚರ್ಚೆ ಮಾಡಬಾರ್ದಾ? ಕಾಂಗ್ರೆಸ್ ಹೇಳ್ತಿರೋದೇನಾದ್ರೂ ತಪ್ಪಿದೆಯಾ ಕೇಳಿದ್ರೆ, ಅದಾನಿ ವಿಚಾರವನ್ನ ಚರ್ಚೆ ಮಾಡಬಾರ್ದು, ಅದಾನಿ ತಪ್ಪು ಮಾಡಿದ್ರೆ ಅದನ್ನು ಒಪ್ಕೊಳ್ಬೇಕು ಅಂತ ಯಾರೂ ಹೇಳೋದಿಲ್ಲ. ಅದಾನಿ ನಿಜವಾಗ್ಲೂ ತಪ್ಪಿತಸ್ಥ ಆಗಿ ಅವರ ಮೇಲೆ ಆರೋಪ ಸಾಬೀತಾಗಿದ್ರೆ ನೀವು ಚರ್ಚೆ ಮಾಡಿ, ಅದರ ಬಗ್ಗೆ ತನಿಖೆ ಆಗಲಿ, ನೀವು ಅದಾನಿಗೆ ಶಿಕ್ಷೆ ಕೊಡೋದಕ್ಕೋಸ್ಕರವಾಗಿ ಲೋಕಸಭೆಯಲ್ಲಿ ಹಗಲು ರಾತ್ರಿ ಧರಣಿ ಮಾಡಿ. ಯಾರು ಬೇಡ ಅಂತಾರೆ? ಸದ್ಯ ಅದಾನಿ ಬಗ್ಗೆ ಕೇಳಿ ಬರ್ತಿರುವಂತಹ ಆರೋಪಗಳು ತುಂಬಾ ಗಟ್ಟಿಯಾಗಿಲ್ಲ. ಅಮೆರಿಕದಲ್ಲಿ ಯಾವುದೋ ಕೋರ್ಟ್ನಲ್ಲಿ ಆಗಿರುವಂತಹ ವಿಚಾರ. ಅಮೆರಿಕದ ಕೋರ್ಟ್ ಹೇಳಿದೆ, ಈ ಆರೋಪ ಸಾಬೀತಾಗುವವರೆಗೂ ಕೂಡ ಆರೋಪಿಗಳನ್ನ ಆರೋಪಿಯ ರೀತಿಯಲ್ಲಿ ಟ್ರೀಟ್ ಮಾಡಬಾರದು, ಅವರನ್ನ ನಿರಪರಾಧಿಗಳು ಅಂತಲೇ ಟ್ರೀಟ್ ಮಾಡಬೇಕು, ಹೀಗಂತ ಅಮೆರಿಕದ ಕೋರ್ಟ್ ಹೇಳಿದೆ. ಅದು ಅಲ್ಲದೆ ಮಿತ್ರರೇ, ಇಂತಹ ಸಂದರ್ಭದಲ್ಲಿ ಇದಕ್ಕಷ್ಟೇನು ಮಾನ್ಯತೆ ಇಲ್ಲ. ಜೊತೆಗೆ ಈ ವಿಚಾರದಲ್ಲಿ ಆಡಳಿತ ಪಕ್ಷದ ಲಿಂಕೇ ಇಲ್ಲ. ಸುತ್ತಿ ಬಳಸಿ ಕಾಂಗ್ರೆಸ್ ಬುಡಕ್ಕೆ ಬಂದರೂ ಆಶ್ಚರ್ಯ ಇಲ್ಲ, ಆ ರೀತಿಯಾದಂತಹ ಪ್ರಕರಣ. ಆದ್ರೆ ರಾಹುಲ್ ಗಾಂಧಿ ಅವರ ಒಂದು ದೊಡ್ಡ ಡ್ರಾಬ್ಯಾಕ್ ಏನು ಗೊತ್ತಾ? ಅವರು ಲೋಕಸಭೆಯ ವಿಪಕ್ಷ ನಾಯಕರಾಗಿದ್ದಾರೆ. ಆದ್ರೆ ಅವರ ಫೇವರೇಟ್ ಸಬ್ಜೆಕ್ಟ್ ಯಾವುದು ಕೇಳಿದ್ರೆ, ನಂಬರ್ 1 ಅದಾನಿ, ನಂಬರ್ 2 ಅದಾನಿ, ನಂಬರ್ 3 ಸಂವಿಧಾನ, ನಂಬರ್ 4 ಮತ್ತೆ ಸಂವಿಧಾನ, ನಂಬರ್ 5 ಬಂದ್ಬಿಟ್ರೆ ಜಾತಿ ಜನಗಣತಿ, ನಂಬರ್ 6 ಬಂದ್ಬಿಟ್ರೆ ಸೇವ್ ಡೆಮಾಕ್ರಸಿ. ಹೀಗೆ ಕೆಲವೊಂದಷ್ಟು ವಿಚಾರಗಳ ಸುತ್ತ ಮಾತ್ರ ರಾಹುಲ್ ಗಾಂಧಿ ಸುತ್ತಾ ಇರ್ತಾರೆ. ಅದರಲ್ಲಿ ಅದಾನಿ, ಸಂವಿಧಾನ ಈ ವಿಚಾರಕ್ಕೆ ರಾಹುಲ್ ಗಾಂಧಿ ಮಿತಿ ಮೀರಿದ ಪ್ರಯಾರಿಟಿಯನ್ನು ಕೊಡ್ತಾರೆ. ಅದು ಯಾಕೋ ಗೊತ್ತಿಲ್ಲ. ಸಂವಿಧಾನ ವಿಚಾರವಾಗಿ ಆದರೂ ಲೋಕಸಭೆಯಲ್ಲಿ ಅವರಿಗೆ ಒಂದಷ್ಟು ಓಟ್ ಆದ್ರೂ ಬಂತು. ಅದಾನಿ ವಿಚಾರದಲ್ಲಿ ಏನು ಓಟ್ ಬರುತ್ತೆ? ಈ ದೇಶದ ಜನರು ಅದಾನಿ ವಿಚಾರದಲ್ಲಿ ಕಾಂಗ್ರೆಸ್ ಅನಗತ್ಯವಾಗಿ ಆರೋಪ ಮಾಡ್ತಾ ಇದೆ ಅಂತ ಬಹುತೇಕರು ಅಂದುಕೊಂಡಿದ್ದಾರೆ. ಅದಾನಿ ವಿಚಾರದಲ್ಲಿ ಏನು ಹುರುಳಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಅವರು ಮತ್ತು ಅದಾನಿಯ
ಸಂಬಂಧ ಗುಜರಾತ್ನ ಕಾಲದ್ದು. ಗುಜರಾತ್ನಲ್ಲಿ ನರೇಂದ್ರ ಮೋದಿ ಸಿಎಂ ಆಗಿದ್ದಾಗ್ಲಿಂದಲೂ ಕೂಡ ಅದಾನಿ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಇವತ್ತು ನಿನ್ನೆಯಿಂದನಾ ಜನ ಇಷ್ಟು ದಿನದಿಂದ ನೋಡ್ತಾ ಇದ್ದಾರೆ. ಜನರಿಗೂ ಗೊತ್ತು ನರೇಂದ್ರ ಮೋದಿ ಮತ್ತು ಅದಾನಿ ನಡುವೆ ಸಂಬಂಧ ಚೆನ್ನಾಗಿದೆ. ಹಾಗಂದ ಮಾತ್ರಕ್ಕೆ ಅದಾನಿ ಏನು ರಾಜಕೀಯದಲ್ಲಿ ಮೂಗು ತೂರಿಸ್ತಾ ಇಲ್ಲ ಅಥವಾ ನರೇಂದ್ರ ಮೋದಿಯನ್ನ ಬೆಳೆಸೋದ್ರಲ್ಲಿ ಅದಾನಿಯ ಪಾತ್ರ ಏನಿಲ್ಲ. ನರೇಂದ್ರ ಮೋದಿ ಎಲ್ಲವುದನ್ನು ಮೀರಿದ ನಾಯಕ ಅಂತ ಜನರೇ ಒಪ್ಕೊಂಡಿದ್ದಾರೆ. ಮತ್ತೆ ನೀವು ಅದಾನಿಯನ್ನ ನರೇಂದ್ರ ಮೋದಿಯನ್ನ ಲಿಂಕ್ ಮಾಡ್ತಾ ಬಂದ್ರೆ ಜನರು ಅದನ್ನು ನಂಬೋದಿಲ್ಲ. ಜನರಿಗೆ ಅದು ವಿಚಾರ ಬೇಕಾಗಿಲ್ಲ. ರಾಹುಲ್ ಗಾಂಧಿ ಯಾಕೆ ಪದೇ ಪದೇ ಅದಾನಿ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಕೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಅವರಿಗೆ ಅದು ಫೇವರೇಟ್ ಸಬ್ಜೆಕ್ಟ್. ಈಗ ಬಯಾಲಜಿ ಲೆಕ್ಚರ್ ಒಬ್ಬರನ್ನ ಕರ್ಕೊಂಬಂದು ಮಾತನಾಡಿ ಅಂತಂದ್ರೆ ಅವರು ಸುತ್ತಿ ಬಳಸಿ ಯಾವುದೇ ವಿಚಾರವನ್ನ ಮಾತನಾಡಿದ್ರು ಕೊನೆಗೆ ಬಯಾಲಜಿಯಲ್ಲೇ ಎಂಡ್ ಆಗ್ತಾರೆ. ನೀವು ಆಧ್ಯಾತ್ಮ ಚಿಂತಕರ ಒಬ್ಬರನ್ನ ಭಾಷಣಕ್ಕೆ ನಿಲ್ಲಿಸಿದ್ರೆ ಅವರು ಎಲ್ಲಾ ವಿಚಾರಕ್ಕೂ ಆಧ್ಯಾತ್ಮದ ವಿಚಾರವನ್ನೇ ಲಿಂಕ್ ಮಾಡ್ತಾರೆ. ಯಾಕಂದ್ರೆ ಅವರ ಸ್ವಭಾವ ಹಾಗೆ. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗಿರಬಹುದು, ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ನಾಯಕ ಅಂತ ಗುರುತಿಸಿಕೊಳ್ತಿರಬಹುದು, ನಾನು ಪ್ರಧಾನಮಂತ್ರಿ ಅಭ್ಯರ್ಥಿ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಪೋಸ್ಟ್ ಕೊಡಬಹುದು. ಆದರೆ ಅವರ ವಿಚಾರ ಎಲ್ಲಿ ಸುತ್ತಾ ಇರುತ್ತೆ ಕೇಳಿದ್ರೆ ಅದಾನಿ ವಿಚಾರದಲ್ಲಿ ಸುತ್ತಾ ಇರುತ್ತೆ, ಸಂವಿಧಾನದ ವಿಚಾರದಲ್ಲಿ ಸುತ್ತಾ ಇರುತ್ತೆ. ಅದನ್ನು ಹೊರತುಪಡಿಸಿ ರಾಹುಲ್ ಗಾಂಧಿ ಈ ದೇಶದ ವಿಚಾರವಾಗಿ, ಈ ದೇಶದ ಆರ್ಥಿಕತೆ ವಿಚಾರವಾಗಿ, GDPಯ ವಿಚಾರವಾಗಿ ಬಹಳ ಆಳವಾದ ಜ್ಞಾನವನ್ನು ಹೊಂದಿದಾರಾ? ಅವರು ಲೋಕಸಭೆಯಲ್ಲಿ ನಿಂತ್ಕೊಂಡು ಈ ಎಲ್ಲ ವಿಚಾರವಾಗಿ 1 ಗಂಟೆ ಭಾಷಣ ಮಾಡ್ತಾರಾ? ಈ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಇದ್ರಪ್ಪ, ಬಿಜೆಪಿ ಆಡಳಿತ ಪಕ್ಷದಲ್ಲಿತ್ತು ಅಂತ ಅಂದುಕೊಳ್ಳಿ. ಸಿದ್ದರಾಮಯ್ಯನವರು ವಿಪಕ್ಷ ನಾಯಕನಾಗಿ ಭಾಷಣ ಆರಂಭಿಸಿದ್ರೆ ಎಲ್ಲರೂ ಗಪ್ಚುಪ್ಪಾಗಿ ಕೂರ್ತಾರೆ. ಯಾಕೆಂದ್ರೆ ಸಿದ್ದರಾಮಯ್ಯನವರಿಗೆ ಅಷ್ಟು ಇನ್ ಡೆಪ್ತ್ ನಾಲೆಡ್ಜ್ ಇದೆ ಆ ವಿಚಾರವಾಗಿ. ಅವರಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಏನೇನಾಗುತ್ತೆ, ಏನಾದ್ರೆ ಏನಾಗಬಹುದು, ಎಷ್ಟು ಸಾಲ ಇದೆ, GDP ಎಷ್ಟಿದೆ, ಪ್ರತಿಯೊಂದು ಜ್ಞಾನ ಇರುತ್ತೆ. ರಾಹುಲ್ ಗಾಂಧಿಗೆ ಇದೆಯಾ? ರಾಹುಲ್ ಗಾಂಧಿಗೇನು ಈಸಿ ಮಾತನಾಡುವಂತ ಒಂದೇ ಒಂದು ಸಬ್ಜೆಕ್ಟು ಅದಾನಿ ವಿಚಾರ. ಅದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಈಗ ಇದು ವಿಪಕ್ಷಗಳಿಗೆ ತೀವ್ರ ಬೇಸರಕ್ಕೆ ಕಾರಣ ಆಗಿದೆ. INDIA ಕೂಟ ಒಡೆದು ಹೋಳಾಗ್ಬಿಟ್ಟಿದೆ. ಸಮಾಜವಾದಿ ಪಕ್ಷ ಹೇಳ್ತಾ ಇದೆ ಸಂಭಲ್ ವಿಚಾರದಲ್ಲಿ ಅಷ್ಟೆಲ್ಲ ದಂಗೆ ಆಗಿದೆ, ಅದಾನಿ ವಿಚಾರದಲ್ಲಿ ಉತ್ತರ ಪ್ರದೇಶದಲ್ಲಿ ಓಟ್ ಬರೋದಿಲ್ಲ, ಸಂಭಲ್ನ ವಿಚಾರವಾಗಿ ನಾವು ಚರ್ಚೆ ಮಾಡೋಣ, ಅದು ಮುಸ್ಲಿಮರಿಗೆ ಸಂಬಂಧಪಟ್ಟಂತಹ ವಿಚಾರ. ಈ ಹಿಂದಿನ ಚುನಾವಣೆಯಲ್ಲಿ ನಮ್ಮ ಕೈ ಹಿಡಿದಿದ್ದು ಮುಸ್ಲಿಮರು. ಇತ್ತೀಚಿನ ಚುನಾವಣೆಯಲ್ಲಿ ಅಂದರೆ ಬೈ ಎಲೆಕ್ಷನ್ನಲ್ಲಿ BJP ನಮ್ಮ ಮುಸ್ಲಿಂ ಓಟನ್ನು ಒಡೆದಿದೆ. ಕುಂದುರ್ಕಿಯಂತಹ ಕ್ಷೇತ್ರವನ್ನು BJP ಗೆದ್ದುಕೊಂಡಿದೆ. 70-75% ಮುಸ್ಲಿಮರ ಓಟ್ನಿಂದ ಗೆಲ್ಲುವಂತಹ ಕ್ಷೇತ್ರವನ್ನು BJP ಗೆದ್ದಿದೆ ಅಂತಂದರೆ ನಾವು ಯೋಚನೆ ಮಾಡಬೇಕಾದಂತಹ ವಿಚಾರ. 2027ಕ್ಕೆ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಅದಾನಿ ಹೆಸರು ಹೇಳ್ಕೊಂಡು ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ವೋಟ್ ಬ್ಯಾಂಕನ್ನು ಗಟ್ಟಿ ಮಾಡ್ಕೊಳ್ಬೇಕು. ಇನ್ನೊಂದು ಕಡೆ BSP ಮತ್ತೆ ದಲಿತರ ಓಟನ್ನು ಸೆಳೆಯೋದಕ್ಕೆ ನಾನಾ ರೀತಿಯ ತಂತ್ರಗಾರಿಕೆ ಮಾಡ್ತಾ ಇದೆ. ಹೀಗಾಗಿ ಸಂಭಲ್ನ ವಿಚಾರಕ್ಕೆ ಹೆಚ್ಚು ಪ್ರಯಾರಿಟಿ ಕೊಡಬೇಕು ಅಂತ ಸಮಾಜವಾದಿ ಪಕ್ಷ ಹೇಳ್ತು. ಆದರೆ ಇದನ್ನು ಕೇಳೋದಕ್ಕೆ ಕಾಂಗ್ರೆಸ್ ರೆಡಿ ಇಲ್ಲ. ಹೀಗಾಗಿ ಲೋಕಸಭಾ ಅಧಿವೇಶನದಲ್ಲಿ ಒಂದು ಘಟನೆ ನಡೀತು. ಕಾಂಗ್ರೆಸ್ ಪಕ್ಷದವರೆಲ್ಲ ಸೇರಿಕೊಂಡು ಮತ್ತೆ ಅದಾನಿ ವಿಚಾರವನ್ನು ಪ್ರಸ್ತಾಪ ಮಾಡಿ ಸಭಾತ್ಯಾಗ ಮಾಡ್ತಾರೆ. JPC ರಚನೆ ಆಗುವವರೆಗೂ ಕೂಡ, ಅಂದರೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆ ಆಗುವವರೆಗೂ ಕೂಡ ನಾವು ಈ ಚರ್ಚೆಯಲ್ಲಿ ಭಾಗಿಯಾಗುವುದಿಲ್ಲ. ನಮಗೆ JPC ರಚನೆ ಆಗಬೇಕು, ಅದಾನಿ ವಿಚಾರ ಚರ್ಚೆ ಆಗಬೇಕು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಅವರು ಸಭಾತ್ಯಾಗ ಮಾಡಿಬಿಟ್ರು. INDIA ಕೂಟದವರೆಲ್ಲರೂ ಸಭಾತ್ಯಾಗ ಮಾಡಬೇಕು ತಾನೆ. ಬೇರೆ ಪಕ್ಷದವರೆಲ್ಲ ಹೋದ್ರು, TMC ಅವರು ಹೋಗಿಲ್ಲ, ಜೊತೆಗೆ ಸಮಾಜವಾದಿ ಪಕ್ಷದವರು ಹೋಗಿಲ್ಲ. ಅವರಿಬ್ಬರು ಅದಕ್ಕೆ ಬೆಂಬಲವನ್ನೇ ಕೊಟ್ಟಿಲ್ಲ. ಕಾಂಗ್ರೆಸ್ನವರು ಹೊರಗಡೆ ಎದ್ದು ಹೋಗ್ಬಿಟ್ರು. ಆನಂತರ ಸಮಾಜವಾದಿ ಪಕ್ಷದವರು ಏನ್ ಮಾಡ್ತಾರೆ ಗೊತ್ತಾ? ಅವರು ಸಂಭಲ್ನ ವಿಚಾರವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ. ಕೇಂದ್ರ ಸರ್ಕಾರ ಈ ಬಗ್ಗೆ ಮಾತನಾಡಬೇಕು ಅಂತ ಅವರು ಸಭಾತ್ಯಾಗ ಮಾಡ್ತಾರೆ. ಅಂದ್ರೆ ಅವರು ಪ್ರತ್ಯೇಕವಾಗಿ ಸಂಭಲ್ನ ವಿಚಾರವಾಗಿ ಸಭಾತ್ಯಾಗ ಮಾಡ್ತಾರೆ. ರಾಹುಲ್ ಗಾಂಧಿ ಮಾತ್ರ ಅದಾನಿ ವಿಚಾರವನ್ನು ಇಟ್ಕೊಂಡು ಸಭಾತ್ಯಾಗ ಮಾಡ್ತಾರೆ. ಮೊದಲ ಬಾರಿಗೆ INDIA ಕೂಟದಲ್ಲಿ ಇಷ್ಟೆಲ್ಲ ಬಿರುಕುಗಳು ಕಾಣ್ತಾ ಇರೋದು. ಲೋಕಸಭಾ ಚುನಾವಣೆ ಆದ ನಂತರ ಅವರು ತುಂಬಾ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದ್ರು. ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾದ್ರೆ ವಿಪಕ್ಷದ ಉಪನಾಯಕನನ್ನಾಗಿ ಅಖಿಲೇಶ್ ಯಾದವ್ ಅವರನ್ನ ನೇಮಕ ಮಾಡಿದ್ರು. ಅಖಿಲೇಶ್ ಯಾದವ್ ತುಂಬಾ ಚೆನ್ನಾಗಿ ಮಾತನಾಡ್ತಾ ಇದ್ರು. ಎಲ್ಲ ವಿಚಾರದಲ್ಲೂ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತಾ ಇದ್ರು. ಹಾಗೆ ನೋಡೋಕೆ ಹೋದ್ರೆ ರಾಹುಲ್ ಗಾಂಧಿಗಿಂತ ಅಖಿಲೇಶ್ ಯಾದವ್ಗೆ ತುಂಬಾ ಅನುಭವ ಇದೆ. ಯಾಕಂದ್ರೆ ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ಅನುಭವ ಇದೆ. ಆಡಳಿತ ವ್ಯವಸ್ಥೆ ಹೇಗೆ ನಡೆಯುತ್ತೆ ಅಂತ ಎಲ್ಲದೂ ಗೊತ್ತು. ರಾಹುಲ್ ಗಾಂಧಿಗೆ ಏನ್ರಿ ಗೊತ್ತು? ಅವರು ಯಾವುದಾದ್ರೂ ವಿಚಾರದಲ್ಲಿ ತುಂಬಾ ಸೀರಿಯಸ್ ಆಗಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತಾ? ರಾಹುಲ್ ಗಾಂಧಿಯನ್ನ ನೀವು ಒಬ್ಬ ಸೀರಿಯಸ್ ಪಾಲಿಟಿಷಿಯನ್ ಅಂತ ಪರಿಗಣಿಸೋದಕ್ಕಾದ್ರೂ ಸಾಧ್ಯ ಇದೆಯಾ? ಹೀಗಾಗಿ ಸಮಾಜವಾದಿ ಪಕ್ಷ ಭಿನ್ನ ನಡೆಯನ್ನು ಅನುಸರಿಸ್ತಾ ಇದೆ. ಇದು INDIA ಕೂಟದಲ್ಲಿ ಮೂಡಿದಂತಹ ಮೊದಲ ಬಿರುಕು. ಇದು ಯಾವ ಮಟ್ಟಿಗೆ ಪ್ರಭಾವ ಬೀರುತ್ತೆ ಅಂತಂದ್ರೆ 2027ಕ್ಕೆ ಉತ್ತರ ಪ್ರದೇಶ ಚುನಾವಣೆ ಇದೆ. ಈ ಹಿಂದೆ ಎಲ್ಲರೂ ಏನ್ ಭಾವಿಸಿದ್ರು? ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ 2027ರಲ್ಲೂ ಕೂಡ ಒಟ್ಟಿಗೆ ಹೋಗಬಹುದು. ಲೋಕಸಭೆಯಲ್ಲಿ ವರ್ಕೌಟ್ ಆಗಿದೆ, ವಿಧಾನಸಭೆಯಲ್ಲೂ ಕೂಡ ಇದು ಮತ್ತೆ ವರ್ಕೌಟ್ ಆಗಬಹುದು ಅಂತ ಕೆಲವರು ಅಂದುಕೊಂಡಿದ್ರು. ಆದ್ರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಅದು ಡೌಟ್ ಅನ್ನಿಸ್ತಾ ಇದೆ. INDIA ಕೂಟ ಮುಂದುವರಿಯೋದಿಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷ ಏಕಾಂಗಿಯಾಗಿ ಚುನಾವಣೆಯನ್ನ ಎದುರಿಸುತ್ತೆ ಅಂತ ಅನಿಸೋದಕ್ಕೆ ಶುರುವಾಗಿದೆ. ಯಾಕೆ ಸಮಾಜವಾದಿ ಪಕ್ಷಕ್ಕೆ ಹಾಗೆ ಅನಿಸ್ತಾ ಇದೆ ಅಂದ್ರೆ, ಒಂದು ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನಿಂದ ಏನು ಹೆಲ್ಪ್ ಆಗ್ತಾ ಇಲ್ಲ. ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಕ್ಷದ ಹೆಗಲೆ ಏರ್ಕೊಂಡು ಕಾಂಗ್ರೆಸ್ ಇಲ್ಲಾದ್ರೂ ಉತ್ತರ ಪ್ರದೇಶದಲ್ಲಿ ಆಳವಾಗಿ ಬೇರು ಬಿಟ್ಟುಬಿಟ್ರೆ ಅಂತ ಆತಂಕ ಅಖಿಲೇಶ್ ಯಾದವ್ಗೆ ಕಾಡ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಇವರು 7 ಸೀಟ್ ಗೆದ್ದುಬಿಟ್ರು, ಒಂದೂ ಗೆಲ್ತಾ ಇರಲಿಲ್ಲ. ರಾಹುಲ್ ಗಾಂಧಿ ಗೆಲ್ಲೋದು ಕಷ್ಟ ಅನ್ನುವಂಥ ಪರಿಸ್ಥಿತಿ ಇತ್ತು. ಆದರೆ ಸಮಾಜವಾದಿ ಪಕ್ಷದ ಬೆಂಬಲದಿಂದಾಗಿ ದೊಡ್ಡ ಮಟ್ಟದ ಜಯ ಸಿಕ್ತು. ಮುಂದೆ ಕಾಂಗ್ರೆಸ್ ಏನ್ ಮಾಡುತ್ತೆ? ಉತ್ತರ ಪ್ರದೇಶದಲ್ಲಿ ನಮಗೂ ಒಂದು 150 ಸೀಟ್ ಬಿಟ್ಕೊಡ್ಬೇಕು ಅಂತ ಕೇಳಿದ್ರೆ
ಅಥವಾ ಒಂದು 100 ಸೀಟ್ ಬಿಟ್ಟುಕೊಡ್ಬೇಕು ಅಂತ ಕೇಳಿದ್ರೆ ಕಾಂಗ್ರೆಸ್ ಅದರಲ್ಲಿ ಒಂದು 30-40 ಗೆದ್ದು ಬಿಟ್ರೆ ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಇವ್ರ ಜೊತೆ ಸಮ್ಮಿಶ್ರ ಸರ್ಕಾರವನ್ನು ನಡೆಸಬೇಕಾದಂತಹ ಸನ್ನಿವೇಶ ಬರುತ್ತೆ ಅಂತ ಅಖಿಲೇಶ್ ಯಾದವ್ ಅನಿಸ್ತಾ ಇದೆ. ರಾಜಕೀಯವಾಗಿ ಇವರಿಂದ ಲಾಭ ಆಗೋದಿಲ್ಲ ಅಂತ. ಹೀಗಾಗಿ ಅಖಿಲೇಶ್ ಯಾದವ್ ಒಂದು ಹಂತದಲ್ಲಿ ಕಾಂಗ್ರೆಸ್ನಿಂದ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. INDIA ಕೂಟದಿಂದ ಕೂಡ ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಅಖಿಲೇಶ್ ಯಾದವ್ ಬೆಂಬಲ ಕೊಡ್ತಾ ಇಲ್ಲ. ನಾನು ಮೊನ್ನೆ ವಿಡಿಯೋದಲ್ಲಿ ನಿಮಗೆ ಹೇಳಿದ್ದೆ, ರಾಹುಲ್ ಗಾಂಧಿ ಸಂಬಲ್ಗೆ ಹೋಗಬೇಕು ಅಂತ ಹೇಳಿ ಪ್ರಿಯಾಂಕಾ ಗಾಂಧಿ ಜೊತೆಗೆ ಹೊರಟುಬಿಟ್ರು. ಅವರು ಅಖಿಲೇಶ್ ಯಾದವ್ ಅವರನ್ನು ಕರ್ಕೊಂಡು ಹೋಗಿಲ್ಲ. ಅಖಿಲೇಶ್ ಯಾದವ್ ಜೊತೆಗೆ ಬರುವಂತಹ ಪ್ರಯತ್ನವನ್ನು ಮಾಡಿಲ್ಲ. ಸಂಸತ್ ಮುಂದೆ ಅಖಿಲೇಶ್ ಯಾದವ್ ಬಳಿಯಲ್ಲಿ ರಾಹುಲ್ ಗಾಂಧಿ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರೆ ಮಾಧ್ಯಮದವರು ರಾಹುಲ್ ಗಾಂಧಿಯ ಹೆಸರು ಹೇಳೋದಕ್ಕೂ ಕೂಡ ಅಖಿಲೇಶ್ ಯಾದವ್ ಇಷ್ಟಪಟ್ಟಿಲ್ಲ. ಆ ಮಟ್ಟಿಗೆ INDIA ಕೂಟದಿಂದ ಅಖಿಲೇಶ್ ಯಾದವ್ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಮಿತ್ರರೇ, ಇದು ಯಾವುದೂ ಅಲ್ಲ ಡೆವಲಪ್ಮೆಂಟ್. ಇದಕ್ಕಿಂತ ದೊಡ್ಡ ಡೆವಲಪ್ಮೆಂಟ್ ಏನು ಗೊತ್ತಾ? ತೃಣಮೂಲ ಕಾಂಗ್ರೆಸ್ನ ಸಂಸದರು ಹೇಳ್ತಾ ಇದ್ದಾರೆ, INDIA ಕೂಟವನ್ನು ಮುನ್ನಡೆಸೋದಕ್ಕೆ ರಾಹುಲ್ ಗಾಂಧಿಯಿಂದ ಸಾಧ್ಯ ಇಲ್ಲ. ಮಮತಾ ಬ್ಯಾನರ್ಜಿ ಬರಬೇಕ್ರಿ. ಮಮತಾ ಬ್ಯಾನರ್ಜಿಗೆ ಆ ನಾಯಕತ್ವ ಕೊಟ್ಟಿದ್ದೆ ಆದರೆ ಅವರು ಮೋದಿಯನ್ನು ಕಟ್ಟಿ ಹಾಕಿಬಿಡ್ತಾರೆ, ಮೋದಿಯನ್ನು ಸಂಕಷ್ಟಕ್ಕೆ ಸಿಲುಕಿಸ್ತಾರೆ. ಆ ಕೆಪಾಸಿಟಿ ಇರುವಂತಹ ಏಕೈಕ ನಾಯಕಿ ಮಮತಾ ಬ್ಯಾನರ್ಜಿ. ಹೀಗಂತ ತೃಣಮೂಲ ಕಾಂಗ್ರೆಸ್ನ ಸಂಸದರು ಹೇಳ್ತಾ ಇದ್ದಾರೆ. ಮೊನ್ನೆ ಕಾಂಗ್ರೆಸ್ನವರು ಸಂಸತ್ನ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ ಅದನ್ನು ಬಾಯ್ಕಾಟ್ ಮಾಡಿಬಿಟ್ಟು ಹೊರಗೆ ಬಂದು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು. ಅದೇ ಸಂದರ್ಭದಲ್ಲಿ ಪಕ್ಕದಲ್ಲೇ ನಿಂತ್ಕೊಂಡು ತೃಣಮೂಲ ಕಾಂಗ್ರೆಸ್ನ ಸಂಸದ ಕೀರ್ತಿ ಆಜಾದ್ ಒಂದು ಹೇಳಿಕೆ ಕೊಡ್ತಾರೆ, INDIA ಕೂಟದ ನಾಯಕತ್ವ ಮಮತಾ ಬ್ಯಾನರ್ಜಿಗೆ ಸಿಗಬೇಕು ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ವೈರುಧ್ಯ ಸೃಷ್ಟಿಯಾಗಿದೆ ಅಂತ ಯೋಚನೆ ಮಾಡಿ. ಇನ್ನೊಂದು ಕಡೆ ಮಮತಾ ಬ್ಯಾನರ್ಜಿ ಕೂಡ ಹೇಳಿಕೆ ಕೊಟ್ಟಿದ್ದಾರೆ, INDIA ಕೂಟವನ್ನು ನಾನೇ ರಚನೆ ಮಾಡಿದೆ, ಅಂದ್ರೆ ನನ್ನ ಐಡಿಯಾದಲ್ಲೇ ರಚನೆ ಆಯಿತು, ಆದ್ರೆ ಈಗ ಅದೇನು ಸರಿ ದಾರಿಯಲ್ಲಿ ಹೋಗ್ತಾ ಇಲ್ಲ. ಒಂದು ವೇಳೆ INDIA ಕೂಟದವರು ಬಯಸಿದ್ದೇ ಆದರೆ ನಾನು ಅದರ ನೇತೃತ್ವವನ್ನು ವಹಿಸಿಕೊಂಡು ಅದನ್ನು ಸರಿದಾರಿಗೆ ತರ್ತೀನಿ ಅಂತ ಮಮತಾ ಬ್ಯಾನರ್ಜಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲಿಗೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಬಹಳ ಪಕ್ಕ ಆಗ್ತಾ ಇದೆ. ಇನ್ನೊಂದು ಮೂಲಗಳ ಮಾಹಿತಿಯನ್ನು ಕೇಳಿದ್ರೆ ಮಮತಾ ಬ್ಯಾನರ್ಜಿ ಕೇಂದ್ರ ರಾಜಕಾರಣಕ್ಕೆ ಬರಲು ಬಹಳ ಉತ್ಸುಕರಾಗಿದ್ದಾರೆ. ಅಂದರೆ ವೆಸ್ಟ್ ಬೆಂಗಾಲ್ನ ಪಾಲಿಟಿಕ್ಸನ್ನು ಅಭಿಷೇಕ್ ಬ್ಯಾನರ್ಜಿಗೆ ವಹಿಸಿ ಈಗ ಅವರು ಸಂಸದರಾಗಿದ್ದಾರೆ. ಅವರನ್ನ ವೆಸ್ಟ್ ಬೆಂಗಾಲ್ಗೆ ಕರೆದುಕೊಂಡು ಬಂದು ಅವರನ್ನು ಮುಖ್ಯಮಂತ್ರಿ ಮಾಡುವಂಥದ್ದು. 2026ರಲ್ಲಿ ಚುನಾವಣೆ ಇದೆ. ನಾಯಕತ್ವವನ್ನು ಬದಲು ಮಾಡಿಬಿಟ್ಟು ಮಮತಾ ಬ್ಯಾನರ್ಜಿ ಕೇಂದ್ರ ರಾಜಕಾರಣಕ್ಕೆ ಬಂದು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿದ್ದೆ ಆದರೆ ಬಿಜೆಪಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ. ಮುಂದಿನ ಚುನಾವಣೆಯನ್ನು ಎದುರಿಸುವಂಥದ್ದು ಬಹಳ ಈಸಿ ಆಗುತ್ತೆ ಅಂತ ಮಮತಾ ಬ್ಯಾನರ್ಜಿಗೆ ಅನಿಸ್ತಾ ಇದೆಯಂತೆ. ಆ ರೀತಿಯ ಒಂದು ಪ್ರಯತ್ನದಲ್ಲೂ ಕೂಡ ಮಮತಾ ಬ್ಯಾನರ್ಜಿ ಇದ್ದಾರೆ. ಅವರು ಕೇಂದ್ರ ರಾಜಕಾರಣಕ್ಕೆ ಬರಬೇಕು ಅಂತಂದ್ರೆ INDIA ಕೂಟದ ಕನ್ವೀನರ್ ಆಗಬೇಕು, ಅಂದ್ರೆ ಅದರ ನಾಯಕತ್ವ ಅವರಿಗೆ ಸಿಗಬೇಕು. ಅದಕ್ಕೋಸ್ಕರವಾಗಿ TMC INDIA ಕೂಟದಿಂದ ಅಂತರ ಕಾಯ್ದುಕೊಳ್ತಾ ಇದೆ, ಜೊತೆಗೆ ಅವರ ಮೇಲೆ ಒತ್ತಡ ಹಾಕುವಂತ ಕೆಲಸ ಮಾಡ್ತಾ ಇದೆ. ಕೊಡೋದಾದ್ರೆ ಮಮತಾ ಬ್ಯಾನರ್ಜಿ ನಾಯಕತ್ವ ಕೊಡಿ ಅಂತ. ಇದೆಲ್ಲ ಯಾಕಾಯ್ತು? ಈ INDIA ಕೂಟದಲ್ಲಿ ಇಷ್ಟೊಂದು ಬಿರುಕು ಮೂಡೋದಕ್ಕೆ ಏನು ಕಾರಣ? ಮುಖ್ಯವಾಗಿ ಒಂದೇ ಕಾರಣ, ಹರಿಯಾಣದಲ್ಲಿ ಕಾಂಗ್ರೆಸ್ನ ಸೋಲು, ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ನ ಸೋಲು. ಎಲ್ಲೆಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ನೇರವಾಗಿ ಪೈಪೋಟಿ ಇದೆ ಅಲ್ಲಿ ಕಾಂಗ್ರೆಸ್ ಸೋತೋಗುತ್ತೆ. ಎಲ್ಲಿ ಮಿತ್ರ ಪಕ್ಷಗಳ ಜೊತೆಗೆ ಸೇರಿಕೊಂಡು ಕಾಂಗ್ರೆಸ್ ಚುನಾವಣೆಯನ್ನು ಎದುರಿಸುತ್ತೆ, ಉದಾಹರಣೆಗೆ ಜಾರ್ಖಂಡ್ ಇರಬಹುದು ಅಥವಾ ಜಮ್ಮು ಕಾಶ್ಮೀರ ಇರಬಹುದು, ಅಂತಹ ಚುನಾವಣೆಯನ್ನು ಕಾಂಗ್ರೆಸ್ ಗೆಲ್ಲುತ್ತೆ, ಅದರ ಕ್ರೆಡಿಟ್ ಅನ್ನು ತೆಗೆದುಕೊಳ್ಳುತ್ತೆ. ಹೀಗಾಗಿ ಈ ಮಿತ್ರ ಪಕ್ಷಗಳಿಗೆ ಅನಿಸ್ತಾ ಇದೆ ಇವರು ಪರಜೀವಿಗಳು, ಇವರು ನಮ್ಮನ್ನು ಅವಲಂಬಿಸಿಕೊಂಡು ಕೇಂದ್ರದ ರಾಜಕಾರಣ ಮಾಡ್ತಾ ಇದ್ದಾರೆ, ರಾಹುಲ್ ಗಾಂಧಿ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ದೊಡ್ಡ ದೈತ್ಯ ಪಕ್ಷಗಳಿದಾವಲ್ಲ, TMC ಇರಬಹುದು, ಸಮಾಜವಾದಿ ಪಕ್ಷ ಇರಬಹುದು, ಇವರು ಈ ಕೂಟದಿಂದ ಅಂತರ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಮೇಲೆ ಒತ್ತಡ ಹಾಕ್ತಾ ಇದ್ದಾರೆ, ನಿಮ್ಮ ನಾಯಕತ್ವ ಸಾಕು, ನೀವು ಬದಿಗೆ ಹೋಗಿ ಎನ್ನುವ ರೀತಿಯಲ್ಲಿ. ಮಿತ್ರರೇ, ಇನ್ನೊಂದು ಡೆವಲಪ್ಮೆಂಟ್ ಇದೆ. ಈ ಪ್ರಿಯಾಂಕಾ ಗಾಂಧಿ ವಿಚಾರವಾಗಿಯೂ ಕೂಡ ಕಾಂಗ್ರೆಸ್ನೊಳಗೆ ಒಂದು ಸಣ್ಣ ಆತಂಕ ಶುರುವಾಗಿದೆ. ರಾಹುಲ್ ಗಾಂಧಿಗೂ ಪ್ರಿಯಾಂಕಾ ಗಾಂಧಿ ಆಪಿಡುವಂತಹ ಸಾಧ್ಯತೆ ಇದೆ. ಮುಂದೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ಬಗ್ಗೆ ನೀವೇನು ಹೇಳ್ತೀರಿ? INDIA ಕೂಟದಲ್ಲಿ ನಾಯಕತ್ವ ಬದಲಾಗುವಂತಹ ಸಾಧ್ಯತೆಗಳಿದೆಯಾ? ರಾಹುಲ್ ಗಾಂಧಿ ಮೇಲಿನ ಸಮಾಜವಾದಿ ಪಕ್ಷದ ಮುನಿಸು INDIA ಕೂಟದ ಮೇಲೆ ಇನ್ನಷ್ಟು ಪ್ರಭಾವ ಬೀರುತ್ತಾ? ಸಮಾಜವಾದಿ ಪಕ್ಷ ಕಂಪ್ಲೀಟ್ ಆಗಿ INDIA ಕೂಟದಿಂದ ಹೊರ ಹೋಗುವಂತಹ ಸಾಧ್ಯತೆಗಳಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.